ಎಲ್ಲಕ್ಕೂ ಮೊದಲು ಆರೋಗ್ಯ ಚೆನ್ನಾಗಿರಬೇಕು. ಕಾಯಿಲೆ ಬೀಳಲು ಯಾರೂ ಬಯಸಲ್ಲ. ಆದರೆ ಅನಾರೋಗ್ಯ ಬರುವಂತ ಕೆಲಸಗಳನ್ನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿತ್ಯವೂ ಮಾಡ್ತಿರ್ತೇವೆ. ನಮ್ಮ ಕೆಲವು ಅಭ್ಯಾಸಗಳು, ಸೋಮಾರಿತನ, ಬೇಜವಾಬ್ದಾರಿ ಅಥವಾ ತಿಳುವಳಿಕೆಯ ಕೊರತೆ ನಮ್ಮ ಆರೋಗ್ಯವನ್ನ ನಮಗೇ ಗೊತ್ತಿಲ್ಲದಂತೆ ಕೆಡಿಸಬಹುದು. ಆ ನಿಟ್ಟಿನಲ್ಲಿ ಯಾವೆಲ್ಲ ಬಗೆಯ ಅಭ್ಯಾಸಗಳು ನಮ್ಮ ಆರೋಗ್ಯ ಕೆಡಿಸಬಹುದು ಅಂತಲೇ ತೋರಿಸ್ತೀವಿ ನೋಡಿ. ನಿಮ್ಮ ಈ ಅಭ್ಯಾಸಗಳು ಆರೋಗ್ಯ ಕೆಡಿಸಬಹುದು ಜೋಕೆ. ನಿರ್ಲಕ್ಷ್ಯ, ಅಸಡ್ಡೆಯಿಂದ ಕಾಡಬಹುದು ಕಾಯಿಲೆ, ಜಾಗ್ರತೆ. ಆರೋಗ್ಯ ಅನ್ನೋದು ಇವತ್ತಿನ ದಿನಗಳಲ್ಲಿ ಬೆರಳೆಣಿಕೆ ಜನರ ಸ್ವತ್ತಾಗಿದೆ. ಯಾಕಂದ್ರೆ ಬಹುತೇಕ ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಿದೆ. ಯಾಕಂದ್ರೆ ನಮ್ಮ ಜೀವನ ಶೈಲಿ ಆ ರೀತಿ ಬದಲಾಗಿದೆ. ಹೀಗಾಗಿ ಆರೋಗ್ಯ ಸಮಸ್ಯೆ ಬದಲಿ ಉಡುಗೊರೆಯಾಗಿ ಸಿಕ್ಕಿದೆ. ಈ ಆರೋಗ್ಯ ಎಂದಾಗ ನಾವು ನೀವೆಲ್ಲ ಕೆಲವೊಂದು ತಪ್ಪು ಮಾಡ್ತೇವೆ. ಆದ್ರೆ ನಮಗದು ನಮ್ಮ ಆರೋಗ್ಯಕ್ಕೆ ದೊಡ್ಡ ತೊಂದರೆಯಾಗತ್ತೆ ಅಂತ ತಿಳಿದಿರುವುದಿಲ್ಲ. ಅಂತಹ ಕೆಲವು ತಪ್ಪುಗಳ ಬಗ್ಗೆಯೇ ನೋಡೋಣ ಬನ್ನಿ. ಸಾಕಷ್ಟು ಹೊತ್ತು ನಿಲ್ಲದಿರೋದು. ಹೆಚ್ಚಿನವರಿಗೆ ಡೆಸ್ಕ್ ಜಾಬ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಹೋಗಿ ಆಫೀಸ್ ಚೇರ್ನಲ್ಲಿ ಕೂತ್ರೆ ಸಾಕು, ಸಂಜೆವರೆಗೂ ಕೂತೇ ಕೆಲಸ ಮಾಡ್ತಾರೆ. ಮಧ್ಯದಲ್ಲಿ ವಾಶ್ರೂಮ್ಗೆ, ಊಟಕ್ಕೆ ಹೋದ್ರು ದಿನದಲ್ಲಿ 9 ಗಂಟೆ ಕೆಲಸ ಮಾಡುವಾಗ 8 ಗಂಟೆಗಿಂತಲೂ ಅಧಿಕ ಸಮಯ ಕೂತುಕೊಂಡೇ ಕೆಲಸ ಮಾಡ್ತೇವೆ. ಗಾಡಿಯಲ್ಲಿ ಕೂತುಕೊಂಡೇ ಟ್ರಾವೆಲ್ ಮಾಡ್ತೇವೆ. ಮನೆಗೆ ಬಂದು ಕೂರ್ತೇವೆ. ಇವುಗಳ ನಡುವೆ ನಿಲ್ಲೋದನ್ನ ಮರೆತು ಬಿಡ್ತೇವೆ. ಹೀಗೆ ಮಾಡಿದ್ರೆ ಹೃದಯ ಸಂಬಂಧಿ ಸಮಸ್ಯೆ, ಮಧುಮೇಹ, ಒಬೆಸಿಟಿ, ರಕ್ತ ಹೆಪ್ಪುಗಟ್ಟೋದು, ಮಾನಸಿಕ ಒತ್ತಡ, ಮರೆವು, ವೆರಿಕೋಸ್ ವೇಯಿನ್ ಕ್ಯಾನ್ಸರ್, ಸೊಂಟ ನೋವು, ಬೆನ್ನು ನೋವು, ಈ ಬಗೆಯ ಸಮಸ್ಯೆಗಳೆಲ್ಲ ಉಂಟಾಗ್ತವೆ. ತುಂಬಾ ಹೊತ್ತು ಕೂರ್ಬೇಡಿ. ಮಧ್ಯದಲ್ಲಿ ಎದ್ದು ಸ್ವಲ್ಪ ಓಡಾಡಿ ಮತ್ತೆ ಬಂದು ಕೂರಿ. ಡೆಸ್ಕ್ ಜಾಬ್ ಮಾಡೋರು ದಿನ ಅರ್ಧ ಗಂಟೆ ನಡೆಯೋ ವ್ಯಾಯಾಮ ಮಾಡೋದು ಇನ್ನೂ ಒಳ್ಳೆಯದು. ಇನ್ನು ಬೆಳಗ್ಗಿನ ತಿಂಡಿ ತಿನ್ನದಿರೋ ಅಭ್ಯಾಸ ತುಂಬಾ ಜನರಿಗಿರುತ್ತೆ. ಬೆಳಗಿನ ತಿಂಡಿ ತಿನ್ನೋದಕ್ಕೆ ಹೊತ್ತಿಲ್ಲ ಅಂತ ಹಾಗೆ ಕೆಲಸಕ್ಕೆ ಓಡೋದನ್ನ ಮಾಡ್ತಾರೆ. ಈ ರೀತಿ ಬೆಳಗ್ಗೆ ತಿಂಡಿ ತಿನ್ನದೆ ಹೋದ್ರೆ ಕೆಲಸ ಮಾಡಲು ಶಕ್ತಿ ಇರಲ್ಲ, ಸುಸ್ತು ಅನ್ಸುತ್ತೆ. ಅಲ್ಲದೆ ಬ್ರೇಕ್ಫಾಸ್ಟ್ ಬಿಡೋದ್ರಿಂದ ಮರೆವಿನ ಸಮಸ್ಯೆ ಉಂಟಾಗತ್ತೆ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ. ಅಲ್ಲದೆ ಈ ರೀತಿ ಮಾಡೋದ್ರಿಂದ ಮೈತೂಕ ಕಡಿಮೆಯಾಗತ್ತೆ ಅಂತ ಜನ ಭಾವಿಸ್ತಾರೆ. ಆದ್ರೆ ಈ ರೀತಿ ಮಾಡೋದ್ರಿಂದ ಬೊಜ್ಜು ಸಮಸ್ಯೆ ಉಂಟಾಗತ್ತೆ, ಮೈತೂಕ ಕಡಿಮೆ ಆಗೋದಿಲ್ಲ. ಕಡಿಮೆ ನಿದ್ದೆ ಮಾಡೋದು. ದಿನದಲ್ಲಿ 7 ಗಂಟೆ ನಿದ್ದೆ ಅವಶ್ಯಕ. ಆದ್ರೆ ಕಡಿಮೆ ನಿದ್ದೆ ಮಾಡೋದ್ರಿಂದ ದೇಹಕ್ಕೆ ತೊಂದರೆಯಾಗತ್ತೆ. ನಿದ್ದೆ ತುಂಬಾನೇ ಕಡಿಮೆಯಾದ್ರೆ ಅನೇಕ ಆರೋಗ್ಯ ಸಮಸ್ಯೆ ಉಂಟಾಗತ್ತೆ. ನಿದ್ದೆ ಕಡಿಮೆಯಾದ್ರೆ ನೆನಪಿನ ಶಕ್ತಿ ಕಡಿಮೆಯಾಗೋದು, ಖಿನ್ನತೆ, ಹೃದಯದ ಸಮಸ್ಯೆ, ಒಬೆಸಿಟಿ, ಕ್ಯಾನ್ಸರ್ ಇತ್ಯಾದಿ ಸಮಸ್ಯೆ ತಲೆದೋರಬಹುದು. ಇನ್ನು ತುಂಬಾ ಜೋರಾಗಿ ಮ್ಯೂಸಿಕ್ ಹಾಕಿಕೊಂಡು ಕೇಳೋದು. ಮ್ಯೂಸಿಕ್, ಸಂಗೀತ ಒಳ್ಳೆಯದೇ, ಆದ್ರೆ ಜೋರಾಗಿ ಹಾಕಿ ಕೇಳೋದು ಒಳ್ಳೆಯದಲ್ಲ. ಆದ್ದರಿಂದ ಮ್ಯೂಸಿಕ್ ಅನ್ನ ಕಡಿಮೆ ಧ್ವನಿಯಲ್ಲಿ ಕೇಳಿ. ಭಾರವಾದ ಬ್ಯಾಗ್ಗಳನ್ನ ಹೊತ್ತು ನಡೆಯೋದು. ಶಾಲಾ ಮಕ್ಕಳ ಬಗ್ಗೆ ನಾವು ಈ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಅವರು ತುಂಬಾನೇ ಭಾರವಾದ ಬ್ಯಾಗ್ಗಳನ್ನ ಹೊತ್ತು ನಡೆಯೋದ್ರಿಂದ ಕುತ್ತಿಗೆ ನೋವು, ಬೆನ್ನು ನೋವು, ಸಂಧಿ ನೋವು ಈ ಬಗೆಯ ಸಮಸ್ಯೆ ಕಾಡಬಹುದು. ಇನ್ನು ಲ್ಯಾಪ್ಟಾಪ್ ಬ್ಯಾಗ್ ತೆಗೆದುಕೊಂಡು ಹೋಗೋದಾದ್ರೆ ಒಳ್ಳೆಯ ಸಪೋರ್ಟಿವ್ ಬ್ಯಾಗ್ ತೆಗೆದುಕೊಳ್ಳಿ. ತಿಂದ ತಕ್ಷಣ ಹಲ್ಲುಜ್ಜುವುದು. ರಾತ್ರಿ ಮಲಗುವ ಮುನ್ನ ಹಲ್ಲುಜ್ಜುವುದು ಒಳ್ಳೆಯದು. ಆದ್ರೆ ತಿಂದ ತಕ್ಷಣ ಹಲ್ಲುಜ್ಜೋದು ಒಳ್ಳೆಯದಲ್ಲ. ಟೀ, ಕಾಫಿ, ಸೋಡಾ, ಸಿಟ್ರಸ್ ಈ ಬಗೆಯ ಆಹಾರ ತಿಂದ ತಕ್ಷಣ ಹಲ್ಲುಜ್ಜಬೇಡಿ. ಸೂರ್ಯನ ಬೆಳಕು ಮೈ ಮೇಲೆ ಬೀಳದಿರೋದು. ಹೆಚ್ಚಿನವರು ಸೂರ್ಯನ ಬೆಳಕಿಗೆ ನಿಲ್ಲೋದೇ ಇಲ್ಲ. ಇದರಿಂದ ವಿಟಮಿನ್ ಡಿ ಸಮಸ್ಯೆ ಉಂಟಾಗುತ್ತೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ 9 ಗಂಟೆಯ ಒಳಗೆ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ನಿಲ್ಲಿ. ಇನ್ನು ನೀರನ್ನ ತುಂಬಾನೇ ಕಡಿಮೆ ಕುಡಿಯೋದು. ನೀರು ತುಂಬಾನೇ ಕಡಿಮೆಯಾದ್ರೆ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತೆ. ನೀರಿನ ಕೊರತೆಯಿಂದ ಕಿಡ್ನಿ, ತ್ವಚೆ, ಲಿವರ್ ಇವುಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಹೀಗಾಗಿ ಈ ವಿಚಾರಗಳ ಕುರಿತಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಎಚ್ಚರದಿಂದಿರಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.